ಈಶ್ವರಪ್ಪನವರು ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮಗನ ಗೆಲುವಿನ ಚಿಂತೆಯಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ಇದ್ದಾರೆ. ಒಂದು ವೇಳೆ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿಬಿಟ್ರೆ ಗತಿ ಏನು? ಈಶ್ವರಪ್ಪನವರು ಗೆದ್ದು ಬಿಡ್ತಾರೆ ಅನ್ನೋ ವಿಷಯಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪನವರು ಸೆಳೆಯುವ ಮತಗಳು ಮಗನ ಗೆಲುವಿನ ಮತಗಳನ್ನು ಕಸಿದುಕೊಳ್ಳಬಹುದು. ತಮ್ಮ ಮಗನ ಗೆಲುವಿನ ಮತಗಳನ್ನು ಈಶ್ವರಪ್ಪ ಅವರು ಕಸಿದುಕೊಳ್ಳಬಲ್ಲರು. ಅವರು ಗೆಲ್ಲದೇ ಇದ್ದರೂ ಕೂಡ ಓಟ್ ಸ್ಪ್ಲಿಟ್ ಆಗುತ್ತೆ ಅಂತ ಮತಗಳ ಹಂಚಿಕೆ ಆಗಿಬಿಡ್ತವೆ, ಹರಿದು ಹಂಚಿ ಹೋಗ್ಬಿಡ್ತವೆ. ಆಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಬಹುದು, ಇನ್ಯಾರೋ ಗೆಲ್ಲಬಹುದು, ಏನಿದ್ರ ಕಥೆ ಅಂತ ಚಿಂತಿತರಾಗಿರಬಹುದು ಯಡಿಯೂರಪ್ಪನವರು ಅಂತ. ಈಶ್ವರಪ್ಪನವರ ಗುಡುಗು ಸಿಡಿಲಂಥ ಮಾತುಗಳ ಮಿಂಚು ಕೂಡ ಮುಂದುವರಿತಾ ಇದೆ. ಮೋದಿಯವರು ಹೇಳಿದಂತೆ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು. ಮಗನನ್ನು ರಾಜ್ಯಾಧ್ಯಕ್ಷ ಮಾಡೋದಕ್ಕೆ 108 ಶಾಸಕರಿದ್ದಂಥ ಪಕ್ಷವನ್ನು BS ಯಡಿಯೂರಪ್ಪನವರು 66ಕ್ಕೆ ಇಳಿಸ್ಬಿಟ್ರು. ಸಪೋರ್ಟ್ ಮಾಡಲಿಲ್ಲ ಯಡಿಯೂರಪ್ಪನವರು ಅಂತ. ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ ಮೇಲೆ ಅವರು 66ಕ್ಕೆ ಪಾರ್ಟಿನ ಇಳಿಸ್ಬಿಟ್ರು. ಊರಿಗೆ ಮುಂಚೆನೇ ಶೋಭಾ ಕರಂದ್ಲಾಜೆ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಆಗುತ್ತೆ ಇವರಿಗೆ. ಯತ್ನಾಳ್, CT ರವಿ, ಪ್ರತಾಪ್ ಸಿಂಹ ಯಾರು ಲೆಕ್ಕಕ್ಕೆ ಇಲ್ವಾ ಇವರಿಗೆ? ಲಿಂಗಾಯತ ಯತ್ನಾಳ್ ಬೇಡ, ಒಕ್ಕಲಿಗ CT ರವಿ ಬೇಡ, ನಾನು ಬೇಡ, ಕುರುಬಾ ಈಶ್ವರಪ್ಪನವರು ಬೇಡ. ಇವರ ಮಗ ಮಾತ್ರ ಬೇಕಾ? ಜಾತಿ ದುಡ್ಡು ಏನು ಬೇಕಾದರೂ ಮಾಡಲಿ. ವಿಜೇಂದ್ರ ಎಷ್ಟು ಲೀಡ್ನಿಂದ ಗೆದ್ದುಬಿಟ್ರು, ಎಷ್ಟು ದುಡ್ಡು ಸುರಿದ್ರು ಗೊತ್ತಿಲ್ವ ನನಗೆ. ದೇಶವೇ ಕುಟುಂಬದ ಮೇಲೆ ಬಾಂಬ್ ಹಾಕಿದ್ದಾರೆ ಈಶ್ವರಪ್ಪನವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕೆಲಸ ಮಾಡಿದ್ರೆ MLA ಇದು ಹೌದು. ಆದರೆ ಯಾಕೆ ಅವಾಗ ಮಾಡಲಿಲ್ಲ, ಯಾಕೆ ಇವಾಗ ಮಾಡ್ತಾ ಇದ್ದೀನಿ? ಯಾಕೆಂದ್ರೆ ಪ್ರಮುಖ ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಮೊದಲನೇದು ನರೇಂದ್ರ ಮೋದಿ ಅವರು ಏನು ಹೇಳ್ತಿದಾರಲ್ಲ, ಒಂದು ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರಬಾರ್ದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಅವ್ರು ಹೇಳ್ತಾರೆ, ಒಂದು ಪಕ್ಷದ ಮುಕ್ತ ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ. ಯಡಿಯೂರಪ್ಪನವರು ಮತ್ತು ರಾಘು ಇಬ್ರು ಮಾತ್ರ ಅವತ್ತು ಒಂದು ಕುಟುಂಬದಲ್ಲಿ ಇದ್ದವರು. ಅದಾದ ನಂತರ ಮತ್ತೊಬ್ಬ MLA ಅವಕಾಶ ಮಾಡಿಕೊಟ್ರು. 6 ತಿಂಗಳು ಖಾಲಿ ಇಟ್ಟು ಹಠ ಮಾಡಿ ದೆಹಲಿಗೆ ಹೋಗ್ಬಿಟ್ಟು ಬಂದು ರಾಜ್ಯ ಅಧ್ಯಕ್ಷರು ಕೂಡ ಅವ್ರ ಕುಟುಂಬದವರೇ ಆದರು. ಆದರೆ ಮೋದಿಯವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಕುಟುಂಬದ ರಾಜಕಾರಣ, ಕುಟುಂಬದ ಒಂದು ವ್ಯವಸ್ಥೆ ಹಠ ಹಿಡಿದು ಮಾಡ್ಕೊಡ್ತಾ ಇರೋದಲ್ಲ, ಇದನ್ನ ವಿರೋಧ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೆ. ಇವರು ಹಠ ಮಾಡಿ ಶೋಭಾ ನಮ್ಮ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಇಡೀ ಸಂಘಟನೆಯ ಕಾರ್ಯಕರ್ತರು, ಇಡೀ ಚಿಕ್ಕಮಗಳೂರು ಜಿಲ್ಲೆಯರು ಗೋ ಬ್ಯಾಕ್ ಶೋಭಾ ಅಂತ ಅನೌನ್ಸ್ ಮಾಡಿ ಹೋಗುದು. ಅಂದ್ರೆ ಕಾರ್ಯಕರ್ತರ ಸಂಘಟನೆಗೂ ಅಭ್ಯರ್ಥಿಯ ಹಠ ಮಾಡಿ ಹಾಕ್ಸ್ಕೊಂಡ್ ಬಂದಿದ್ದಕ್ಕೂ ಏನು ಸಂಬಂಧ ಇಲ್ಲ. ಸರಿ, ಗೊತ್ತಾಯ್ತು ಇಡೀ ಕಾರ್ಯಕರ್ತರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ತೆಗೆದು ಸದಾನಂದ ಗೌಡರು ತೆಗೆದು ಅಲ್ಲಿಗೆ ಶೋಭಾ ತಗೊಂಡು ಹಾಕಿದ್ರು. ಅಭ್ಯರ್ಥಿನಿ ಎಲ್ಲಿಂದ ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, BJPಯಲ್ಲಿ ಹಿರಿಯ ನಾಯಕರು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ? ರಮಾಕಾಂತ್, BJPಯಲ್ಲಿ ಈಗ ಇರುವಂತಹ ಪಕ್ಷದ ನೆಲೆಗಟ್ಟು ಮತ್ತು ಅದರ ಆಡಳಿತದ ವೈಖರಿಯ ಬಗ್ಗೆ ಹಿರಿಯ ನಾಯಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡು ಬರ್ತಿದ್ದಾರೆ. ಮೋದಿಯವರು ಹೇಳಿದ ಪಕ್ಷವೇ ನನ್ನ ಪರಿವಾರ ಅನ್ನುವಂತಹ ಮಾತು ಬದಲಾಗಿ ಕುಟುಂಬವೇ ಈಗ ಪಕ್ಷವಾಗುವಂಥ ಸನ್ನಿವೇಶ ಎದುರಾಗ್ತಾ ಇದೆ. ಇದನ್ನು ನಾವುಗಳೆಲ್ಲರೂ ತಪ್ಪಿಸಬೇಕು. ಪಕ್ಷ ರಾಜ್ಯದಲ್ಲಿ ಉಳಿಲೇಬೇಕು. ಮೋದಿಯವರು ಹೇಳಿದ BJP ರಾಜ್ಯದಲ್ಲಿ ಉಳಿಬೇಕು ಅನ್ನೋದಾದರೆ ನಾವು ಈ ಎಲ್ಲ ಬದಲಾವಣೆಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆ ಇಟ್ಟು ಮುಂದಾಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಶ್ವರಪ್ಪನವರ ಎಂದಿನ ಸಿಟ್ಟು ಅದೇ ರೀತಿ ಮುಂದುವರಿತಾ ಇದೆ. ಪಕ್ಷೇತರರಾಗಿ ತಾವು ಚುನಾವಣೆ ಮಾಡುವ ನಿರ್ಧಾರವನ್ನು ಪ್ರಕಟ ಮಾಡಿಕೊಂಡಿದ್ದು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸದಾನಂದ ಗೌಡರು ಕೂಡ ಇವತ್ತು 2 ದಿನಗಳ ಬಳಿಕ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಾವು ವಿಚಾರಧಾರೆಯನ್ನು ಹಂಚಿಕೊಂಡು ಪಕ್ಷವನ್ನು ಶುದ್ಧೀಕರಣ ಮಾಡುವಂತ ನಾನು ಹೇಳ್ತೇನೆ, ಕುಟುಂಬ ರಾಜಕಾರಣಕ್ಕೆ ಪಕ್ಷ ಸೀಮಿತವಾಗುವುದಕ್ಕೆ ಅವಕಾಶವನ್ನು ಮಾಡಿ ಲೋಕಸಭಾ ಚುನಾವಣೆ ನಂತರ ಈ ಪ್ರಯೋಗವನ್ನು ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸಂಗಣ್ಣ ಕರಡಿಯವರು ಕೂಡ ತಾವು ಅನಿವಾರ್ಯತೆ ಬಿದ್ದಲ್ಲಿ
ಪಕ್ಷೇತರನಾಗಿ ನಿಲ್ಲುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಒಟ್ಟಾರೆ ಈಗ ಯಾರು ಪಕ್ಷದ ವಿರುದ್ಧ ಟಿಕೆಟ್ ಸಿಗದಂಥ ಸನ್ನಿವೇಶದಲ್ಲಿ ಬಂಡಾಯದ ವಿಚಾರವನ್ನು ಎತ್ತುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ತಿರೋದು ಒಂದೇ ಮಾತು, ನಾವು ಸ್ವಾರ್ಥ ಸಾಧನೆಗಾಗಿ ಅಥವಾ ನಮಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥ ವಿಚಾರಕ್ಕೋಸ್ಕರ ಈ ರೀತಿ ಅಪಸ್ವರವನ್ನು ಎತ್ತಾ ಇಲ್ಲ. ನಮ್ಮ ಹೇಳಿಕೆಯ ವಿಚಾರದ ಹಿಂದೆ ನಮ್ಮ ಶಾಸಕರುಗಳು ಅಂದರೆ ನಮಗೆ ಕನಿಷ್ಠ 80ಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರು ಶಾಸಕರ ಬೆಂಬಲ ಇರೋದ್ರಿಂದಾಗಿ ನಮಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಮಾಡಿದ ಮಾತುಕತೆಗಳು ಇವೆಲ್ಲವನ್ನು ಗಮನದಲ್ಲಿ ತೆಗೆದುಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಆದರೆ ಇದಕ್ಕೆ ಎಲ್ಲೂ ಕೂಡ ಪಕ್ಷದ ನೆಲೆಗಟ್ಟಿನಲ್ಲಿ ಒಪ್ಪಿಗೆ ಸಿಗ್ತಾ ಇಲ್ಲ. ಕೇವಲ ಯಡಿಯೂರಪ್ಪನವರು ತಮ್ಮ ಪುತ್ರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಮತ್ತು ಅವರ ಆಡಳಿತ ವೈಖರಿಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ದೂರವಿಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾವು ಎಂದಿಗೂ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಳ್ತಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.